ಈಗ ಬಸ್ ದರ ಏರಿಕೆ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಗ್ರಾಹಕರಿಗೆ ಶಾಕ್ ಅಲ್ಲದೆ ಬೇರೆ ಏನು ಕೊಡೋಕ್ಕೆ ಅವ್ರ ಹತ್ರ ಉಳಿದಿಲ್ಲ. ಹೆಂಡತಿಗೆ ಫ್ರೀ ಕೊಟ್ಟರು, ಗಂಡನಿಗೆ ಬರೆ ಹಾಕಿದ್ರು. ಹೆಂಡತಿಗೆ ಫ್ರೀ ಕೊಟ್ಟಿದ್ದಾರೆ, ಗಂಡನಿಗೆ ಬರೆ ಹಾಕ್ತವ್ರೆ. ಇವ್ರು ಹೆಚ್ಚಿಗೆ ಏನೂ ಜನರಿಗೆ ಒಳ್ಳೇದು ಮಾಡಿದ್ದಂತೂ ಏನೂ ಇಲ್ಲ. ಈಗಾಗಲೇ ಗ್ಯಾರಂಟಿ ಕೊಟ್ಟವ್ರು ಏನೇನು ಆಗ್ತಾ ಇದ್ದಾರೆ ಅಂತ ಗೊತ್ತಿದೆ. ಇವರು ಅಧಿಕಾರಕ್ಕೆ ಬರಬೇಕು ಅನ್ನೋದು ದುರಾಸೆಯಲ್ಲಿ ಈ ಆಶ್ವಾಸನೆಗಳನ್ನೆಲ್ಲ ಕೊಟ್ಟರು. ಈಗ ನಿಭಾಯಿಸಲಿಕ್ಕೆ ಕಷ್ಟ ಆಗಿದೆ. ಆದ್ದರಿಂದಾಗಿ ಇದೊಂದು ಮಾತ್ರ ಅಲ್ಲ, ಎಲ್ಲದರ ಮೇಲೂ ಹೆಚ್ಚಿಗೆ ಬೆಲೆಗಳನ್ನು ಮಾಡ್ತಾನೆ ಇದ್ದಾರೆ. ಪವರ್ ಕಡಿಮೆ ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ, ಅದ್ರ ಮೇಲೂ ಹೆಚ್ಚು ಮಾಡಿದರು. ಈಗ ಹಾಲಿನ ದರಗಳಾಯಿತು, ಈಗಾಗಲೇ ಇದು ಬಸ್ ದರಗಳು, ಇನ್ನು ದರ ಏರಿಕೆನೇ. ಈ ವರ್ಷ ಪೂರ್ತಿ ಅವ್ರ ದರ ಏರಿಕೆನೇ ಇರುತ್ತೆ. ಯಾಕೆ ಅಂತಂದರೆ ನಿಭಾಯಿಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಖಜಾನೆ ಪೂರ್ತಿ ಖಾಲಿ ಆಗಿದೆ. ಆ ಕಾರಣದಿಂದ ಇನ್ನು ಬರೀ ಈ ಶಾಕ್ ಮೇಲೆ ಶಾಕ್ ಕೊಡೋದು ಅವ್ರಿಗೆ ಪರ್ಮನೆಂಟ್ ಆಗಿ ನಡೀತದೆ. ಸರ್, ಈಗ ನೀವೇನಾದರೂ ಹೋರಾಟ ಮಾಡಿ ಬಿಜೆಪಿ ಅಲ್ಲ, ಹೋರಾಟ ಮಾಡಲೇಬೇಕು. ಜನರ ಪರವಾಗಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಮಾಡದೆ ಬೇರೆ ಮಾರ್ಗ ಇಲ್ಲ, ಮಾಡಲೇಬೇಕಾಗುತ್ತೆ, ಮಾಡ್ತೇವೆ. ಜೆ.ಪಿ. ನಡ್ಡಾ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರು ಬರ್ತಿದ್ದಾರೆ. ನಾಳೆ ಒಂದು ಹಾಸ್ಪಿಟಲ್ನ ಕಾರ್ಯಕ್ರಮ ಇದೆ, ಅದಕ್ಕೆ ಬರ್ತಿದ್ದಾರೆ. ಅದನ್ನು ರಿಸೀವ್ ಮಾಡ್ಲಿಕ್ಕೆ ಬಂದಿದೆ. ಬೇರೆ ಇನ್ನೇನು ಚರ್ಚೆ? ಎಂಥ ಚರ್ಚೆ ಏನಿರಲ್ಲ. ಅವ್ರು ಬಂದಿರೋದೇ ಬೇರೆ ಸರ್ಕಾರಿ ಕಾರ್ಯಕ್ಕಾಗಿ, ಅದರಿಂದಾಗಿ ಅವರು ಇದಕ್ಕೆ ಭೇಟಿ ಆಗ್ತಾರೆ, ಅದನ್ನು ಭೇಟಿ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.